ಹಲೋ, ಹಾಯ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತನಾಡಲು ಹೊರಟಿರುವೆ ಅಂತಂದರೆ ಬೌದ್ಧ ಧರ್ಮದ ಬಗ್ಗೆ ತಿಳಿದುಕೊಳ್ಳಬೇಕು ಇವಾಗ. ಹಿಂದಿನ ಕ್ಲಾಸ್ನಲ್ಲಿ ನಾನು ಜೈನ ಧರ್ಮದ ಬಗ್ಗೆ ಹೇಳಿದ್ದೇನೆ. ಅದನ್ನು ಸ್ವಲ್ಪ ನೋಡಿ. ಇವಾಗ ನಾನು ಬೌದ್ಧ ಧರ್ಮದ ಬಗ್ಗೆ ಹೇಳುತ್ತಾ ಇದ್ದೇನೆ. ಬೌದ್ಧ ಧರ್ಮ ಯಾರಿಂದ ಸ್ಟಾರ್ಟ್ ಆಯಿತು ಅಂದ್ರೆ ಗೌತಮ ಬುದ್ಧನಿಂದ. ಈಗ ಗೌತಮ ಬುದ್ಧನ ಆರಂಭಿಕ ಜೀವನ ಹೇಗಿತ್ತು ಅಂತ ತಿಳಿದುಕೊಳ್ಳೋಣ. ಬೌದ್ಧ ಧರ್ಮದ ಸ್ಥಾಪಕ ಯಾರು ಅಂದ್ರೆ ಗೌತಮ ಬುದ್ಧ. ಅವನು ಸಾಮಾನ್ಯ ಶಕ ಪೂರ್ವ 583ರಲ್ಲಿ ಲುಂಬಿನಿ ವನದಲ್ಲಿ ಜನಿಸಿದನು. ಲುಂಬಿನಿ ವನ ಎಲ್ಲಿದೆ ಅಂದ್ರೆ ಈಗಿನ ನೇಪಾಳದಲ್ಲಿದೆ. ಲುಂಬಿನಿ ವನ ಈಗಿನ ನೇಪಾಳದಲ್ಲಿದೆ. ಅವನ ತಂದೆ ಜನಿಸಿದನು. ಈತನ ಮೊದಲ ಹೆಸರು ಏನಾಗಿತ್ತು ಅಂದ್ರೆ ಸಿದ್ಧಾರ್ಥ. ಈತನ ಮೊದಲ ಹೆಸರು ಸಿದ್ಧಾರ್ಥ. ರಾಜ ಸುದ್ಯೋಧನ ಮತ್ತು ರಾಣಿ ಮಾಯಾದೇವಿಯವನ ತಂದೆ ತಾಯಿಯರು. ಸುದ್ಯೋಧನ ಮತ್ತು ರಾಣಿ ಮಾಯಾದೇವಿ ಅವನ ತಂದೆ ತಾಯಿಯರು. ಸುದ್ಯೋಧನನ ಕಪಿಲವಸ್ತುವಿನ ಶಾಕ್ಯ ಕುಲದ ಮುಖಂಡನಾಗಿದ್ದನು. ಸುದ್ಯೋಧನ ಏನಾಗಿದ್ದ ಅಂದ್ರೆ ಕಪಿಲವಸ್ತುವಿನ ಶಾಕ್ಯ ಕುಲದ ಮುಖಂಡನಾಗಿದ್ದನು. ಸಿದ್ಧಾರ್ಥ್ 7 ದಿನಗಳ ಮಗು ಇದ್ದಾಗ ಮಾಯಾದೇವಿ ಮರಣ ಹೊಂದಿದಳು. ಆದ್ದರಿಂದ ಅವನ ಚಿಕ್ಕಮ್ಮ ಮಹಾ ಪ್ರಜಾಪತಿ ಗೌತಮಿ ಅವನನ್ನು ಪೋಷಿಸಿದಳು. ಈಗ ಗೌತಮ ಬುದ್ಧನ ಬಗ್ಗೆ ಜೀವನದ ಬಗ್ಗೆ ಏನಂದರೆ, ಅವನು ಸಾಮಾನ್ಯ ಶಕ 500 ಸಾಮಾನ್ಯ ಶಕ ಪೂರ್ವ ಅಂದ್ರೆ ಕ್ರಿಸ್ತ ಶಕದಕ್ಕಿಂತ ಮುಂಚೆ 583ರಲ್ಲಿ ಲುಂಬಿನಿ ವನದಲ್ಲಿ ಅಂದರೆ ಈಗಿನ ಅದು ನೇಪಾಳದಲ್ಲಿದೆ. ಇಲ್ಲಿ ಸಿದ್ಧಾರ್ಥನು ಜನಿಸಿದನು. ಗೌತಮ ಬುದ್ಧನು ಜನಿಸಿದನು. ಈತನ ಮೊದಲ ಹೆಸರು ಏನಾಗಿತ್ತು ಅಂದ್ರೆ ಇವನ ಹೆಸರು ಸಿದ್ಧಾರ್ಥ. ಈ ಥರ ಕ್ವಶನ್ ಕೇಳ್ತಾರೆ ನೋಡಿ. ಯಾವ ಥರ ಅಂದ್ರೆ ಬೌದ್ಧ ಧರ್ಮ ಸ್ಥಾಪಿಸಿದವರು ಯಾರು? ಬೌದ್ಧ ಧರ್ಮ ಸ್ಥಾಪಿಸಿದವರು ಗೌತಮ ಬುದ್ಧ. ಗೌತಮ ಬುದ್ಧನು ಯಾವ ಧರ್ಮವನ್ನು ಸ್ಥಾಪಿಸಿದನು? ಗೌತಮ ಬುದ್ಧನು ಬೌದ್ಧ ಧರ್ಮವನ್ನು ಸ್ಥಾಪಿಸಿದನು. ಗೌತಮ ಬುದ್ಧನು ಸಾಮಾನ್ಯ ಶಕ ಪೂರ್ವ ಎಷ್ಟರಲ್ಲಿ ಜನಿಸಿದನು? 583ರಲ್ಲಿ ಜನಿಸಿದನು. ಸಾಮಾನ್ಯ ಶಕ ಪೂರ್ವ 583ರಲ್ಲಿ ಗೌತಮ ಬುದ್ಧನು ಎಲ್ಲಿ ಜನಿಸಿದನು? ಲುಂಬಿನಿ ವನದಲ್ಲಿ ಜನಿಸಿದನು. ಲುಂಬಿನಿ ವನ ಈಗಿನ ಎಲ್ಲಿ ಇದೆ? ಈಗಿನ ನೇಪಾಳದಲ್ಲಿದೆ. ಈತನ ಮೊದಲ ಹೆಸರು ಏನು? ಗೌತಮ ಬುದ್ಧನ ಮೊದಲ ಹೆಸರು ಏನು? ಸಿದ್ಧಾರ್ಥನು ಈಗ ಯಾವ ಹೆಸರಿನಿಂದ ಕರೆಯುತ್ತಾರೆ? ಗೌತಮ ಬುದ್ಧ ಎಂದು ಕರೆಯುತ್ತಾರೆ. ರಾಜ ಸುದ್ಯೋಧನ ಮತ್ತು ರಾಣಿ ಮಾಯಾದೇವಿ ಅವರ ತಂದೆ ತಾಯಿ ಅಂತ ಇದೆ ಅಲ್ವಾ. ಇದು ಸಿದ್ಧಾರ್ಥನ ತಂದೆ ಮತ್ತು ತಾಯಿ ಹೆಸರು ಏನು? ಸುದ್ಯೋಧನ ಮತ್ತು ಮಾಯಾದೇವಿ ಅಂತ ಇದೆ. ಸುದ್ಯೋಧನ ಏನಿದ್ದ ಅಂದ್ರೆ ಕಪಿಲವಸ್ತುವಿನ ಶಾಕ್ಯ ಕುಲದ ಮುಖಂಡನಾಗಿದ್ದನು. ಶಾಕ್ಯ ಕುಲದ ಮುಖಂಡನಾಗಿದ್ದನು. ಯಾವ ಕುಲದ ಮುಖಂಡನಾಗಿದ್ದನು ಅಂದರೆ ಶಾಕ್ಯ ಕುಲದ ಮುಖಂಡನಾಗಿದ್ದನು. ಸಿದ್ಧಾರ್ಥ್ 7 ದಿನ ಮಗು ಇದ್ದಾಗ ಮಾಯಾದೇವಿ ಮರಣ ಹೊಂದಿದಳು. ಸಿದ್ಧಾರ್ಥನ ತಾಯಿ ಯಾರು? ಮಾಯಾದೇವಿ ಸಿದ್ಧಾರ್ಥನು ಎಷ್ಟು ಇದ್ದಾಗ ಮರಣ ಹೊಂದಿದಳು? 7 ದಿನ ಮಗು ಇದ್ದಾಗ ಮರಣ ಹೊಂದಿದಳು. ಆದ್ದರಿಂದ ಅವನ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಅವನನ್ನು ಪೋಷಿಸಿದಳು. ಸಿದ್ಧಾರ್ಥನನ್ನು ಪೋಷಿಸಿದವರು ಯಾರು? ಸಿದ್ಧಾರ್ಥನ ಚಿಕ್ಕಮ್ಮನ ಹೆಸರು ಏನು? ಪ್ರಜಾಪತಿ ಗೌತಮಿ. ಹೀಗೆ ಇಲ್ಲಿಂದಿಲ್ಲೇ ಏನು ಮಾಡ್ತಾರೆ, ತಿರುವು ಮರು ಮಾಡಿ ಇಲ್ಲಿ ಒಂದು 4 ಲೈನ್ ಇದೆ. ಇದರಲ್ಲಿ ಇಲ್ಲ ಅಂದರೂ ಒಂದು 10ರಿಂದ 15 ಕ್ವಶನನ್ನು ಈ ಥರ ಕೇಳ್ತಾರೆ. ಈ ಥರ ನಾವು ಅರ್ಥ ಮಾಡಿಕೊಂಡು ಓದಿದರೆ ಎಲ್ಲ ಅರ್ಥ ಆಗ್ತದೆ ನೋಡಿ. ಸಿದ್ಧಾರ್ಥನನ್ನು ಅತ್ಯಂತ ಸುಖಭೋಗದಲ್ಲಿ ಬೆಳೆಸಲಾಯಿತು. ಏನಾಯಿತು ಅಂದರೆ ಸಿದ್ಧಾರ್ಥನು ಮುಂದೆ ಅವನು ಏನಾಗಬೇಕು ಅಂತ ಮೊದಲೇ ಅವರಿಗೆ ತಿಳಿದಿತ್ತು. ಅದಕ್ಕಾಗಿ ಅವರಿಗೆ ಯಾರೋ ಒಬ್ಬರು ಬಂದು ಹೇಳಿದರು, ಜ್ಯೋತಿಷ್ಯಗಳು ಅಂತ. ಅದಕ್ಕಾಗಿ ಅವನನ್ನು ಅತ್ಯಂತ ಸುಖ ಭೋಗಗಳಲ್ಲಿ ಬೆಳೆಸಲಾಯಿತು. ಅವನ 16ನೇ ವಯಸ್ಸಿಗೆ ಯಶೋಧರಾಳೊಂದಿಗೆ ವಿವಾಹ ಮಾಡಲಾಯಿತು. ಅವನಿಗೆ ಜನಿಸಿದ ಗಂಡು ಮಗುವಿಗೆ ರಾಹುಲ್ ಎಂದು ಹೆಸರಿಡಲಾಯಿತು. ಆದರೆ ಸಿದ್ಧಾರ್ಥನನ್ನು 16ನೇ ವಯಸ್ಸಿಗೆ ಏನಾಯಿತು, ಯಶೋಧರಳೊಂದಿಗೆ ಮದುವೆಯನ್ನು ಮಾಡಿದರು.
ಅವನಿಗೆ ಒಂದು ಗಂಡು ಮಗು ಜನಿಸಿತು. ಅದರ ಗಂಡು ಮಗುವಿನ ಹೆಸರು ರಾಹುಲ್ ಎಂದು ಹೆಸರಿಸಲಾಯಿತು. ಜಾತಕ ಕಥೆಗಳ ಪ್ರಕಾರ ಒಂದು ಸಂಜೆ ಸಿದ್ಧಾರ್ಥನು ಏನು ಮಾಡಿದ, ಜಾತಕ ಕಥೆಗಳ ಪ್ರಕಾರ, ಯಾಕಂದ್ರೆ ಅವನಿಗೆ ಮೊದಲೇ ಹೇಳಿದರು ಇವನು ಮುಂದೆ ಸನ್ಯಾಸಿ ಆಗುತ್ತಾನೆ, ದೊಡ್ಡ ಸನ್ಯಾಸಿ ಆಗುತ್ತಾನೆ, ಇವನು ಯಾವ ಒಂದು ಸಂಸ್ಕಾರವನ್ನು ಇವನಲ್ಲಿ ಇರಲ್ಲ, ಯಾವುದೊಂದು ಮನೆ ಕುಟುಂಬ ಅಂತ ಇವನಲ್ಲಿ ಇರಲ್ಲ, ಇವ ಒಂದು ಏನಾಗ್ತಾನೆ ಅಂದ್ರೆ ಒಂದು ದೊಡ್ಡ ಸನ್ಯಾಸಿ ಆಗ್ತಾನೆ ಅಂತ ಕೆಲವೊಂದು ಹೇಳಿದರು. ಅದ್ರ ಪ್ರಕಾರ ಜಾತಕ ಕಥೆಗಳ ಪ್ರಕಾರ ಒಂದು ಸಂಜೆ ಸಿದ್ಧಾರ್ಥನು ಅರಮನೆಯಿಂದ ಆಚೆ ಹೋದಾಗ, ಅವನು ಯಾವಾಗೂ ಆಚೆ ಬಿಡ್ತೇ ಇರಲಿಲ್ಲ. ಅವತ್ತೇನಾಯಿತು, ಇನ್ನೇನು ಮದುವೆ ಆಗಿದೆ, ಮಗು ಆಗಿದೆ, ಇನ್ನೇನು ಅವನಿಗೇನು ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಂಡು ಆವಾಗ ಸ್ವಲ್ಪ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಅವ ಏನು ಮಾಡ್ದ, ಆಚೆ ಹೊರಗಡೆ ಬಂದ. ಅಲ್ಲಿ ಏನು ಮಾಡ್ದ, ಒಬ್ಬ ವೃದ್ಧನನ್ನು ಕಂಡ. ಒಬ್ಬ ವೃದ್ಧನನ್ನು ಕಂಡ ಏನಾಯಿತು ಅಂದ್ರೆ ಅವನಿಗೆ ಮುಂದೆ ಒಬ್ಬ ರೋಗಿಯನ್ನು ಕೂಡ ಕಂಡ. ಒಂದು ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿಯನ್ನು ಕಂಡನು. ಅವ ಏನೇನು ಕಂಡ ಅಂದ್ರೆ ಒಬ್ಬ ವೃದ್ಧನನ್ನು ಕಂಡ, ಒಬ್ಬ ರೋಗಿಯನ್ನು ಕಂಡ, ಮತ್ತು ಒಂದು ಶವಯಾತ್ರೆ ಹೋಗ್ತಾ ಇರೋದನ್ನು ಕಂಡ, ಒಬ್ಬ ಸನ್ಯಾಸಿಯನ್ನು ಕೂಡ ಕಂಡನು. ಈ ಮೊದಲು 3 ದೃಶ್ಯಗಳಲ್ಲಿ ಏನಾಗಿತ್ತು, ಸಿದ್ಧಾರ್ಥನು ಕೇವಲ ದುಃಖ ಮತ್ತು ನೋವನ್ನು ಕಂಡರೆ. ಅಲ್ಲಿ ಏನಾಗ್ತಿತ್ತು ಅಂದರೆ ಒಬ್ಬ ವೃದ್ಧನಲ್ಲಿ ಏನಾಗ್ತಿತ್ತು ಅಂದರೆ ಕೆಲ ದೃಶ್ಯಗಳು ಅವನಿಗೆ ನೋವಿನಲ್ಲಿ ಕಾಣಿಸ್ತು. ಆಮೇಲೆ ಒಬ್ಬ ರೋಗಿ ನರಳುತ್ತಾ ಇರೋದು ಕೂಡ ಕಾಣಿಸ್ತು. ಒಂದು ಶವವನ್ನು ಹೊತ್ಕೊಂಡು ಹೋಗೋ ಮುಂದೆ ಕೆಲವೊಂದು ಜನ ದುಃಖದಲ್ಲಿ ಇರೋದನ್ನು ಅವನು ನೋಡಿದ. ಆದರೆ ಸನ್ಯಾಸಿಯು ಅವನಿಗೆ ದುಃಖದಲ್ಲಿ ಇರದ ಹಾಗೆ ಅವನಿಗೆ ಕಾಣಿಸ್ತು. 3 ಮೊದಲೇ ಅವನಿಗೆ ದುಃಖದ ಹಾಗೆ ಕಂಡರೆ, 4ನೆಯ ದೃಶ್ಯ ಅವನಲ್ಲಿ ಸಂತೋಷವನ್ನು, ಅಂದರೆ ಪ್ರಾಪಂಚಿಕ ಜೀವನ ತ್ಯಜಿಸಿದ ಒಬ್ಬ ಸನ್ಯಾಸಿಯನ್ನು ಕಂಡನು. ಅವ ಏನು ಮಾಡಿದ ಅಂದರೆ ಜೀವನದಲ್ಲಿ ಏನೂ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಏನು ಮಾಡ್ದ, ಈ ಸನ್ಯಾಸಿ ಇರೋ ಹಾಗೆ ಇದ್ದರೆ ಹೇಗೆ ಅಂತ ಅವನ ಮನಸ್ಸಿನಲ್ಲಿ ಆಲೋಚನೆ ಬಂತು. ಈ 4 ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದ ಪರಿಣಾಮ ಸಿದ್ಧಾರ್ಥನ ಮೇಲೆ ಬೀರಿದವು. ಆದ್ದರಿಂದ ಸಿದ್ಧಾರ್ಥ ಪ್ರಾಪಂಚಿಕ ಜೀವನ ತ್ಯಜಿಸಲು ನಿರ್ಧರಿಸಿದನು. ಸಿದ್ಧಾರ್ಥ ಏನು ಮಾಡಿದ, ತನ್ನ ಪ್ರಾಪಂಚಿಕ ಜೀವನ ತ್ಯಜಿಸಲು ನಿರ್ಧರಿಸಿದನು. ಇವನು ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ಹೆಂಡತಿ, ಮಗು, ತಂದೆ ತಾಯಿಯರು ಮತ್ತು ರಾಜ್ಯವನ್ನು ತ್ಯಾಗ ಮಾಡಿದನು. ಈ ಘಟನೆಯನ್ನು ಮಹಾಪರಿತ್ಯಾಗವೆಂದು ಕರೆಯಲಾಗಿದೆ. ಈ ಥರ ಇದು ಕ್ವಶನ್ ಏನು ಕೇಳ್ತಾರೆ ಅಂದರೆ, ಸಿದ್ಧಾರ್ಥನು ಅತ್ಯಂತ ಸುಖಭೋಗದಲ್ಲಿ ಬೆಳೆಸಿದರು, ಹೌದಲ್ವಾ? ಆದರೆ ಸಿದ್ಧಾರ್ಥನಿಗೆ ಎಷ್ಟನೇ ವಯಸ್ಸಿನಲ್ಲಿ ಮದುವೆಯಾಯಿತು? ಸಿದ್ಧಾರ್ಥನಿಗೆ 16ನೇ ವಯಸ್ಸಿನಲ್ಲಿ ಮದುವೆಯಾಯಿತು. ಸಿದ್ಧಾರ್ಥನ ಹೆಂಡತಿ ಯಾರು? ಯಶೋಧರ. ಸಿದ್ಧಾರ್ಥನ ಮಗನು ಯಾರು? ಮಗನ ಹೆಸರು ರಾಹುಲ್. ಅವನು ಆಚೆ ಹೋದಾಗ ಸಂಜೆಯಲ್ಲಿ ಏನನ್ನು ಕಂಡನು? ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರೆ, ಒಂದು ಸನ್ಯಾಸಿಯನ್ನು ಕಂಡನು. ಈ 4 ದೃಶ್ಯಗಳು ಅವನಿಗೆ ಏನನ್ನು ಮಾಡಿದವು? ಅವನಿಗೆ 3 ದೃಶ್ಯಗಳು ದುಃಖವನ್ನು ಮಾಡಿದರೆ 4ನೆಯ ದೃಶ್ಯ ಅವನಿಗೆ ಸಂತೋಷವನ್ನು ನೀಡಿತು. ಆಮೇಲೆ ಏನು ಮಾಡಿದ ಅಂದರೆ, ಸಿದ್ಧಾರ್ಥನು ಏನು ಮಾಡಲು ಯೋಚಿಸಿದ? ಅವನು ಪ್ರಾಪಂಚಿಕ ಜೀವನ ತ್ಯಜಿಸಲು ನಿರ್ಧರಿಸಿದನು. ಹೀಗೆ ಒಂದು ದಿನ ಏನಾಯಿತು ಅಂದರೆ, ಸಿದ್ಧಾರ್ಥ ತನ್ನ ಹೆಂಡತಿ ಮತ್ತು ಮಗು, ತಂದೆ ತಾಯಿಯರು ಮತ್ತು ರಾಜ್ಯವನ್ನು ಏನು ಮಾಡಿದ, ತ್ಯಾಗ ಮಾಡಿ ಹೊರಟು ಹೋದಾಗ ಇದನ್ನು ಏನಂತ ಕರೀತಾರೆ ಅಂದರೆ ಮಹಾಪರಿತ್ಯಾಗವೆಂದು ಕರೀತಾರೆ. ಹೇಳ್ಬೋದು, ಮಹಾಪರಿತ್ಯಾಗ ಅಂದರೆ ಏನು? ಮಹಾಪರಿತ್ಯಾಗ ಅಂದರೆ ಮಗು, ಮಕ್ಕಳು, ಹೆಂಡತಿ ಮತ್ತು ತಾಯಿ, ತಂದೆ, ರಾಜ್ಯ ಎಲ್ಲವನ್ನು, ಸಂಸಾರವನ್ನು ತ್ಯಾಗ ಮಾಡಿ ಹೊರಟು ಹೋದದ್ದಕ್ಕೆ ಮಹಾಪರಿತ್ಯಾಗ ಅಂತ ಕರೀತಾರೆ. ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನ ನಡೆಸಿದನು. ಸಿದ್ಧಾರ್ಥ ಏನು ಮಾಡಿದ ಅಂದರೆ, ಮುಂದೆ ಹೊರಟೋಗಿ ಏನು ಮಾಡಿದ? ಅಲೆಮಾರಿ ಜೀವನವನ್ನು ನಡೆಸಿದನು. ಆಸೆಯಿಂದ ದೂರವಿದ್ದು ಕೇವಲ ತಪಸ್ಸಿನಿಂದ ಜ್ಞಾನೋದಯ ಸಾಧ್ಯವಿಲ್ಲವೆಂದು ಅರಿತನು. ಆಸೆ ಇತ್ತು ಅಂದರೆ ನೋಡಿ, ನಮಗೆ ಆಸೆ ಇತ್ತಂದರೆ ಬೇಕಾದಷ್ಟು ನಾವು ತಪಸ್ಸನ್ನು ಮಾಡಲಿ, ಆದರೆ ಅದರಿಂದ ಸಾಧ್ಯನೇ ಇಲ್ಲ ಅಂತ ಅವನಿಗೆ ಅರ್ಥ ಆಗಿತ್ತು. ಅರಿತನು. 35ನೇ ವಯಸ್ಸಿನಲ್ಲಿ ಗಯಾದ ಆಲದ ಮರವೊಂದರ ಕೆಳಗೆ ಜ್ಞಾನೋದಯವಾಯಿತು. ಏನಾಗಿತ್ತು ಅಂದರೆ, ಮುಂದೆ ಅವನಿಗೆ 35 ವಯಸ್ಸಿನಲ್ಲಿ, ಅಲ್ಲಿಯವರೆಗೆ ಏನಾಯಿತು, ಅಲೆದಾಟವನ್ನು ಮಾಡಿದ. ಅಲೆದಾಟ ಮಾಡಿ 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 ಎಲ್ಲಿ ನನಗೆ
ಮುಕ್ತಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಟೈಮನ್ನು ಹೋಯಿತು. ಆಗ ಒಂದು ದಿನ ಏನಾಯಿತು, ಗಯಾದ ಆಲದ ಮರವೊಂದರ ಕೆಳಗೆ ಜ್ಞಾನೋದಯವಾಯಿತು. ಅಂದಿನಿಂದ ಬುದ್ಧನೆಂದು ಹೆಸರಾದನು. ಅಂದಿನಿಂದ ಏನಾಗಿತ್ತು ಅಂದರೆ ಅವನಿಗೆ ಬುದ್ಧನೆಂದು ಹೆಸರಾದನು. ಬುದ್ಧನೆಂದರೆ ಜ್ಞಾನ ಪಡೆದವನು ಎಂದರ್ಥ. ಬುದ್ಧ ಎಂದರೆ ಜ್ಞಾನ ಎಂದರ್ಥ. ಬುದ್ಧನಿಗೆ ತಥಾಗತ ಎಂದು ಕರೆಯಲಾಯಿತು. ಬುದ್ಧನಿಗೆ ಏನಂತ ಕರೆದರು ಅಂದರೆ ತಥಾಗತ ಎಂದು ಕರೆಯಲಾಯಿತು. ತಥಾಗತನೆಂದರೆ ಸತ್ಯವನ್ನು ಅರಿತವನು. ತಥಾಗತವೆಂದರೆ ಸತ್ಯವನ್ನು ಅರಿತವನು ಎಂದರ್ಥ. ಅವನು ಸ್ಥಾಪಿಸಿದ ಧರ್ಮವು ಬೌದ್ಧ ಧರ್ಮವೆಂದು ಕರೆಯಲಾಯಿತು. ಅವನು ಸ್ಥಾಪಿಸಿದ ಧರ್ಮವನ್ನು ಬೌದ್ಧ ಧರ್ಮವೆಂದು ಕರೆಯಲಾಯಿತು. ಇಲ್ಲಿ ನೋಡಿ, ಇಷ್ಟೊಂದು ಅರ್ಥ ಇದೆ. ಇಲ್ಲಿ ಕ್ವಶನ್ ಯಾವ ಥರ ಕೇಳ್ತಾರೆ ಅಂದರೆ, ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನ ನಡೆಸಿದನು. ಯಾವ ಜೀವನ ನಡೆಸಿದ? ಸಿದ್ಧಾರ್ಥನು ಯಾವ ಜೀವನ ನಡೆಸಿದ? ಅಲೆಮಾರಿ ಜೀವನ ನಡೆಸಿದ. ಆಸೆಯಿಂದ ಏನು ಮಾಡಿದ? ದೂರವಿದ್ದ. ಆಸೆಯಿಂದ ಏನು ಮಾಡಿದ? ದೂರವಿದ್ದ. ಅವನು ಯಾವುದರಿಂದ ಜ್ಞಾನೋದಯ ಪಡೆದನು? ತಪಸ್ಸಿನಿಂದ ಜ್ಞಾನೋದಯ ಪಡೆದನು. ಎಷ್ಟನೇ ವಯಸ್ಸಿನಿಗೆ ಅವನಿಗೆ ಜ್ಞಾನೋದಯವಾಯಿತು? 35ನೇ ವಯಸ್ಸಿನಲ್ಲಿ ಜ್ಞಾನೋದಯವಾಯಿತು. ಎಲ್ಲಿ ಜ್ಞಾನೋದಯವಾಯಿತು? ಗಯಾದ ಆಲದ ಮರವೊಂದರ ಕೆಳಗೆ ಜ್ಞಾನೋದಯವಾಯಿತು. ಯಾವ ಮರದ ಕೆಳಗೆ? ಆಲದ ಮರದ ಕೆಳಗೆ. ಅಂದಿನಿಂದ ಬುದ್ಧನನ್ನು ಏನೆಂದು ಕರೆದರು? ಅಂದಿನಿಂದ ಸಿದ್ಧಾರ್ಥನನ್ನು ಬುದ್ಧನೆಂದು ಕರೆದರು. ಬುದ್ಧನೆಂದರೆ ಏನು? ಜ್ಞಾನ ಪಡೆದವನು ಎಂದರ್ಥ. ಬುದ್ಧನೆಂದರೆ ಜ್ಞಾನ ಪಡೆದವನಿಗೆ ಬುದ್ಧನೆಂದು ಕರೆಯುತ್ತಾರೆ. ಬುದ್ಧನಿಗೆ ಏನಂತ ಕರೆದರು? ತಥಾಗತನೆಂದು ಕರೆಯಲಾಯಿತು. ಬುದ್ಧನಿಗೆ ಇನ್ನೊಂದು ಹೆಸರು ತಥಾಗತನೆಂದು ಕರೀತಾರೆ. ತಥಾಗತನೆಂದರೆ ಸತ್ಯವನ್ನು ಅರಿಯುತ್ತವನು ಎಂದರ್ಥ. ತಥಾಗತನೆಂದರೆ ಏನು ಅಂದರೆ ಸತ್ಯವನ್ನು ಅರಿತವನು. ಅವನು ಸ್ಥಾಪಿಸಿದ ಧರ್ಮ ಏನೆಂದು ಕರೆಯುತ್ತಾರೆ? ಬೌದ್ಧ ಧರ್ಮವೆಂದು ಕರೆಯುತ್ತಾರೆ. ಸಿದ್ಧಾರ್ಥನು ಸ್ಥಾಪಿಸಿದ ಧರ್ಮ ಬೌದ್ಧ ಧರ್ಮ. ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಸಿದ್ಧಾರ್ಥ. ಹೀಗೆ ಇಲ್ಲೇ ಏನು ಮಾಡ್ತಾರೆ? ತಿರುಮುರು ಮಾಡಿ ಕ್ವಶನನ್ನು ಕೇಳ್ತಾರೆ. ಇದೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ಎಲ್ಲಿಂದಾದರೂ ಕೇಳಿದರೂ ಕೂಡ ನಾವು ಹೇಳಲಿಕ್ಕೆ ರೆಡಿ ಇರಬೇಕು. ಬುದ್ಧ ತನ್ನ ಉಳಿದ ಜೀವನವನ್ನು ಜನ ಕಲ್ಯಾಣಕ್ಕಾಗಿ ಸಮರ್ಪಿಸಿದನು. ಜೀವನ ಏನು ಮಾಡದ? ಜನರಿಗೆ ಸಮರ್ಪಿಸಿದನು. ಬನಾರಸ್ ಸಮೀಪದ ಎಲ್ಲಿ ಅಂದರೆ ಸಾರಾನಾಥದ ಜಿಂಕೆ ವನಕ್ಕೆ ತೆರಳಿ ಅಲ್ಲಿ ತನ್ನ ಪ್ರಥಮ ಪ್ರವಚನ ನೀಡಿದನು. ಇದನ್ನು ಧರ್ಮಚಕ್ರ ಪ್ರವರ್ತನ ಅಥವಾ ಧರ್ಮಚಕ್ರದ ತಿರುಗುವಿಕೆ ಎಂದು ಕರೆಯಲಾಗಿದೆ. ಧರ್ಮಚಕ್ರ ಪ್ರವರ್ತನ ಅಥವಾ ಧರ್ಮಚಕ್ರದ ತಿರುಗುವಿಕೆ ಎಂದು ಕರೆಯಲಾಗಿದೆ. ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ. ಧರ್ಮಚಕ್ರ ಅಂದರೆ ಬೌದ್ಧ ಧರ್ಮದ ಒಂದು ಚಿಹ್ನೆಯಾಗಿದೆ. 45 ವರ್ಷಗಳ ಕಾಲ ಗೌತಮ ಬುದ್ಧ ತನ್ನ ಸಿದ್ಧಾಂತ ಬೋಧಿಸುತ್ತಾ ಸಂಚರಿಸಿದನು. ಆತನ ವ್ಯಕ್ತಿತ್ವ ಮತ್ತು ಸರಳತೆ ಜನರನ್ನು ತಿರುವಿಕೆ ಎಂದು ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ. 45 ವರ್ಷಗಳ ಕಾಲ ಗೌತಮ ಬುದ್ಧ ತನ್ನ ಸಿದ್ಧಾಂತ ಬೋಧಿಸುತ್ತಾ ಸಂಚರಿಸಿದನು. ಇಲ್ಲಿಗೆ ಬಿಟ್ಟಿದ್ದೆ ನಾನು. ಆತನ ವ್ಯಕ್ತಿತ್ವ ಮತ್ತು ಸರಳತೆ ಜನರನ್ನು ಬೌದ್ಧ ಧರ್ಮದತ್ತ ಸೆಳೆಯಿತು. ಆತನ ವ್ಯಕ್ತಿತ್ವ, ಅವನ ಜೀವನ ಸರಳವಾಗಿತ್ತು ಕೂಡ. ಅದಕ್ಕಾಗಿ ಅವನ ಸರಳತೆ ಜನರನ್ನು ಬೌದ್ಧ ಧರ್ಮದತ್ತ ಸೆಳೆಯಿತು. ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಪರಿನಿರ್ವಾಣ ಹೊಂದಿದನು. ಉತ್ತರ ಪ್ರದೇಶದ ನೋಡಿ ಎಲ್ಲಿ ಅಂದರೆ ಕುಶಿನಗರದಲ್ಲಿ ಪರಿನಿರ್ವಾಣ ಹೊಂದಿದನು. ಎಡ್ವಿನ್ ಅರ್ನಾಲ್ಡ್ ಬುದ್ಧನನ್ನು ಏಷಿಯಾದ ಬೆಳಕು ಎಂದು ಕರೆದಿದ್ದಾನೆ. ಎಡ್ವಿನ್ ಅರ್ನಾಲ್ಡ್ ಯಾರು? ಎಡ್ವಿನ್ ಅರ್ನಾಲ್ಡನು ಬುದ್ಧನನ್ನು ಏಷಿಯಾದ ಬೆಳಕು ಎಂದು ಕರೆದಿದ್ದಾನೆ. ಒಂದು ಆಸಕ್ತಿಕರ ವಿಷಯವೆಂದರೆ ಬುದ್ಧನ ಜನನ, ಜ್ಞಾನೋದಯ ಮತ್ತು ಮರಣ ಇವು ಪೌರ್ಣಿಮೆಯೆಂದೇ ಸಂಭವಿಸಿದವು. ಅವನ ಜನ್ಮದಿನವು ಬೌದ್ಧ ಪೌರ್ಣಿಮೆ ಎಂದು ಪ್ರಸಿದ್ಧಿಯಾಯಿತು.
ಎಷ್ಟೊಂದು ಮಾರ್ಮಿಕವಾದಂಥ ವಿಷಯವಿದೆ ನೋಡಿ ಇದರಲ್ಲಿ. ಈಗ ಬುದ್ಧ ಧರ್ಮ ಉಳಿದ ಜೀವನವನ್ನು ಹೇಗೆ ಕಳೆದ ಅಂತ ಕ್ವಶನ್ ಇದೆ. ಹೇಗೆ ಕಳೆದ ಅಂದರೆ ಜನರ ಕಲ್ಯಾಣಕ್ಕಾಗಿ ಸಮರ್ಪಿಸಿದನು. ಬನಾರಸ್ ಸಮೀಪದ ಎಲ್ಲಿ ತೆರಳಿದನು, ಎಲ್ಲಿ ಪ್ರವಚನ ನಡೆಯಿತು, ಪ್ರಥಮ ಪ್ರವಚನ ಎಲ್ಲಿ ನಡೆಯಿತು? ಸಾರಾನಾಥದ ಜಿಂಕೆ ವನಕ್ಕೆ ತೆರಳಿ ಅಲ್ಲಿ ತನ್ನ ಪ್ರಥಮ ಪ್ರವಚನ ನೀಡಿದನು. ಗೌತಮ ಬುದ್ಧನು ಪ್ರಥಮ ಪ್ರವಚನ ಎಲ್ಲಿ ನೀಡಿದನು ಅಂದರೆ ಸಾರಾನಾಥದ ಜಿಂಕೆ ವನಕ್ಕೆ ತೆರಳಿ ಅಲ್ಲಿ ನೀಡಿದನು. ಇದನ್ನು ಧರ್ಮಚಕ್ರ ಪ್ರವರ್ತನ ಅಥವಾ ಧರ್ಮಚಕ್ರದ ತಿರುಗುವಿಕೆ ಎಂದು ಕರೆಯಲಾಗಿದೆ. ಈ ಪ್ರಥಮ ಪ್ರವಚನವನ್ನು ನೀಡಿದರಿಂದ ಇದನ್ನು ಧರ್ಮಚಕ್ರ ಪ್ರವರ್ತನ ಅಥವಾ ಧರ್ಮಚಕ್ರದ ತಿರುಗುವಿಕೆ ಎಂದು ಕೂಡ ಕರೆಯಲಾಗಿದೆ. ಧರ್ಮಚಕ್ರ ಎಂದರೇನು ಅಂತ ಕ್ವಶನ್ ಕೇಳ್ತಾರೆ. ಬೌದ್ಧ ಧರ್ಮದ ಚಿಹ್ನೆಯಾಗಿದೆ. ಈ ಥರ ಇಲ್ಲಿ ಚಿಹ್ನೆ ಇದೆ ನೋಡಿ, ಈ ಥರ ಬೌದ್ಧ ಧರ್ಮದ ಚಿಹ್ನೆ ಇದೆ. ಈ ಥರ ಚಿಹ್ನೆಯನ್ನು ಏನಂತ ಕರೀತಾರೆ ಅಂದರೆ ಬೌದ್ಧ ಧರ್ಮದ ಚಿಹ್ನೆ ಅಂತ ಕರೀತಾರೆ. 45 ವರ್ಷಗಳ ಕಾಲ ಗೌತಮ ಬುದ್ಧ ತನ್ನ ಸಿದ್ಧಾಂತ ಬೋಧಿಸುತ್ತಾ ಸಂಚರಿಸಿದನು. ತನ್ನ ಸಿದ್ಧಾಂತವನ್ನು ಬೋಧಿಸುತ್ತಾ ಏನು ಮಾಡ್ದ? ಸಂಚರಿಸಿದನು. ಆತನ ವ್ಯಕ್ತಿತ್ವ ಮತ್ತು ಸರಳತೆ. ಅವನ ವ್ಯಕ್ತಿತ್ವ ಅಂದರೆ ಏನಾಗಿತ್ತು? ಕ್ವಶನ್ ಏನು ಕೇಳ್ತಾರೆ ನಿಮಗೆ, ಗೌತಮ ಬುದ್ಧನ ಯಾವ ವ್ಯಕ್ತಿತ್ವ ಜನರಿಗೆ ಆಕರ್ಷಣೆಯಾಯಿತು ಅಂತ ಕೇಳ್ಬೋದು. ಸರಳತೆ ಜನರಿಗೆ ಇಷ್ಟವಾಯಿತು. ಬುದ್ಧ ತನ್ನ ಎಷ್ಟನೇ ವಯಸ್ಸಿನಲ್ಲಿ ನಿರ್ವಾಣ ಹೊಂದಿದನು? 80ನೇ ವಯಸ್ಸಿನಲ್ಲಿ ನಿರ್ವಾಣ ಹೊಂದಿದನು. ಗೌತಮ ಬುದ್ಧನು ಎಲ್ಲಿ ನಿರ್ವಾಣ ಹೊಂದಿದನು? ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಪರಿನಿರ್ವಾಣ ಹೊಂದಿದನು. ಪರಿನಿರ್ವಾಣ ಅಂದರೆ ಗೊತ್ತಿರಬೇಕಲ್ಲ ನಿಮಗೆ. ಇವಾಗ ಐಕ್ಯ ಆಗೋದು ಅಂತಿದ್ದಾರೆ, ಆಮೇಲೆ ತೀರಿಕೊಳ್ಳೋದು ಅಂತಿದ್ದಾರೆ. ಹೀಗೆ ನಾನಾ ಥರದಿಂದ ಕರೀತಾರೆ. ಇದನ್ನು ಎಡ್ವಿನ್ ಅರ್ನಾಲ್ಡ್ ಬುದ್ಧನನ್ನು ಏನಂತ ಕರೀತಾರೆ ಅಂದರೆ ಏಷ್ಯಾದ ಬೆಳಕು ಅಂತ ಕರೀತಾರೆ. ಕ್ವಶನ್ ಏನು ಕೇಳ್ತಾರೆ? ಎಡ್ವಿನ್ ಅರ್ನಾಲ್ಡ್ ಬುದ್ಧನನ್ನು ಏನೆಂದು ಕರೆಯಿದರು? ಏಷ್ಯಾದ ಬೆಳಕು ಎಂದು ಕರೆದರು. ಅಥವಾ ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುವರು? ಏಷ್ಯಾದ ಬೆಳಕು ಎಂದು ಯಾರು ಕರೆದರು? ಎಡ್ವಿನ್ ಅರ್ನಾಲ್ಡ್. ಒಂದು ಆಸಕ್ತಿಕರ ವಿಷಯವೆಂದರೆ ಬುದ್ಧನ ಹೀಗೆ ನೋಡಿ, ಜನನ, ಜ್ಞಾನೋದಯ ಮತ್ತು ಮರಣ ಇವು ಮೂರು ಏನಾಗಿದ್ದು ಪೌರ್ಣಿಮೆ ದಿನವೆಂದ ಆಯಿತು. ಇದಕ್ಕೆ ಏನಂತ ಕರೆದಾರಂದ್ರೆ ಬುದ್ಧ ಪೌರ್ಣಿಮೆ ಅಂತ ಪ್ರಸಿದ್ಧಿಯಾಗಿದೆ. ಬೌದ್ಧ ಪೌರ್ಣಿಮೆ ಯಾಕಾಯಿತು ಅಂತಂದರೆ ಹೀಗೆ ಅವನ ಜನನ ಕೂಡ, ಆಮೇಲೆ ಜ್ಞಾನೋದಯ, ಆಮೇಲೆ ಮರಣ ಇವು ಮೂರು ಕೂಡ ಏನಾಗಿದ್ದು ಪೌರ್ಣಿಮೆಯಂದೇ ಆಗಿತ್ತು. ಹಾಗಂತ ಬೌದ್ಧ ಪೌರ್ಣಿಮೆ ಅಂತ ಪ್ರಸಿದ್ಧಿ ಆಯಿತು. ಇಷ್ಟೊತ್ತು ನಿಮಗೆ ಇದ್ರ ಬಗ್ಗೆ ಅರ್ಥ ಆಯಿತು ಅನ್ನಿಸ್ತದೆ ನಿಮಗೆ. ಹೀಗೆ ಬುದ್ಧನ ಬೋಧನೆಗಳ ಬಗ್ಗೆ ನಿಮಗೆ ತಿಳಿಬೇಕು ನೋಡಿ. ಬುದ್ಧನ ಬೋಧನೆಗಳ ಬಗ್ಗೆ ಅರ್ಥ ಆಗಬೇಕು. ಬುದ್ಧನು ತನ್ನ ಅನುಯಾಯಿಗಳಿಗೆ 4 ಮೂಲ ತತ್ವಗಳಾದ ಸತ್ಯ, ಅಹಿಂಸೆ ಮತ್ತು ಆಸ್ತೇಯ ಮತ್ತು ಬ್ರಹ್ಮಚರ್ಯ ಬೋಧಿಸಿದನು. ಈ ಥರ ಜೈನ ಧರ್ಮದಲ್ಲಿನೂ ಕೂಡ ಇದೆ, ಬೌದ್ಧ ಧರ್ಮದಲ್ಲಿನೂ ಕೂಡ ಇದೆ. ಎರಡು ಸೇಮ್ ಇದ್ದಾವೆ. ಸತ್ಯ ಅಂದರೆ ಮೂಲ ತತ್ವಗಳ ಸತ್ಯ, ಅಹಿಂಸೆ. ಸತ್ಯ ಅಂತ ಸುಳ್ಳಂತೂ ಹೇಳಬಾರ್ದು, ಅಹಿಂಸೆ ನೋವು ಮಾಡದಿರುವುದು, ಮತ್ತು ಆಸ್ತೇಯ ಅಂದರೆ ಕಳ್ಳತನ ಮಾಡದಿರುವುದು, ಮತ್ತು ಬ್ರಹ್ಮಚರ್ಯ ಅಂದರೆ ಪಾವಿತ್ರ್ಯತೆಯನ್ನು ಕಾಯ್ಕೊಳ್ಳೋದು. ಅಲ್ಲದೆ 4 ಆರ್ಯ ಸತ್ಯಗಳನ್ನು ಕೂಡ ಬೋಧಿಸಿದನು. ಅವು ಯಾವಂದರೆ 4 ಆರ್ಯ ಸತ್ಯಗಳು: ಪ್ರಾಪಂಚಿಕ ಜೀವನ ದುಃಖಮಯವಾಗಿರದೆ ಇಲ್ಲ, ಪ್ರಾಪಂಚಿಕ ಜೀವನ ಏನಾಗಿದೆ ಅಂದರೆ ದುಃಖಮಯವಾಗಿದೆ. ಪ್ರಾಪಂಚಿಕ ಜೀವನ ಏನಾಗಿತ್ತಂದರೆ ದುಃಖವನ್ನು ತರ್ತದೆ. ನಮ್ಮ ಜೀವನ ಮಾಡ್ತೀವಲ್ಲ ನಾವು ಪ್ರಪಂಚದಾಗೀಗ, ಇದು ನಮಗೆ ದುಃಖವನ್ನು ತರ್ತದೆ. ಯಾವುದು ಇದರಲ್ಲಿ ಸುಖ ಅಂತ ನಮಗಿಲ್ಲ, ಆದರೂ ನಾವು ಹಾಗೆ ಮಾಡ್ತೇವೆ ಕೂಡ.
ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆ ಏನಾಗ್ತದೆ, ನಮಗೆ ಆಸೆ ಇದ್ದಷ್ಟು ನಮಗೆ ದುಃಖನೂ ಕೂಡ ಮೂಲ ಆಗ್ತದೆ ನೋಡಿ. ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು. ಆಸೆಯನ್ನು ನಾವು ಕಡಿಮೆ ಮಾಡಬೇಕು ನೋಡಿ. ಆಸೆ ಕಡಿಮೆ ಮಾಡಿದರೆ ಏನಾಗ್ತದೆ, ನಮಗೆ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು. ನಮಗೆ ಏನಾಗ್ತದೆ, ಒಮ್ಮೆ ಮತ್ತೆ ಹುಟ್ಟಿ ಬಂದ ಹಾಗೆ ಅನ್ನಿಸ್ತದೆ. ಆಸೆ ಕಡಿಮೆ ಆಯಿತು ಅಂದರೆ ನಮಗೆ ಜೀವನಕ್ಕೆ ಒಂದು ಸ್ವಾರ್ಥಕ ಅಂತ ಸಿಗತ್ತೆ ನೋಡಿ. ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು. ಆಸೆಯನ್ನು ಏನು ಮಾಡಬೇಕು, ತ್ಯಜಿಸಬೇಕಾದ್ರೆ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು. ಅವು ಯಾವುವು ಅಂದರೆ, ಅಷ್ಟಾಂಗ ಮಾರ್ಗಗಳೆಂದರೆ ಒಳ್ಳೆಯ ನಂಬಿಕೆ ಇರಬೇಕು, ಒಳ್ಳೆಯ ಆಲೋಚನೆ ಇರಬೇಕು, ಒಳ್ಳೆಯ ಮಾತು ಇರಬೇಕು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ನಿಮಗೆ ಅರ್ಥ ಆಗ್ತದೆ ಇವಾಗ. ಒಳ್ಳೆಯ ನಡತೆ ಅಂದರೆ ನಾವು ನಮ್ಮ ನಡವಳಿಕೆಯಲ್ಲಿ ನಾವು ಒಳ್ಳೆತನ ಇರಬೇಕು. ಬೇರೆದವ್ರು ನೋಡ್ತಾರೆ ಅಂತ ನಾವು ನಡವಳಿಕೆಯನ್ನು ಒಳ್ಳೆಯ ಥರ ಇದೆ ಅಂತ ತೋರಿಸ್ಕೊಳ್ಳಿಕ್ಕೆ ಅವಶ್ಯಕತೆ ಇಲ್ಲ. ನಾವು ನಮ್ಮ ಸ್ವಂತಕ್ಕಾದರೂ ನಾವು ಒಳ್ಳೆಯ ನಡತೆಗಳನ್ನು ನಾವು ನಡ್ಕೋಬೇಕು. ಒಳ್ಳೆಯ ಆಲೋಚನೆ ಇರಬೇಕು. ಕೆಟ್ಟ ಆಲೋಚನೆಗಳನ್ನು ತೆಗೆದು ಹಾಕಿ ಒಳ್ಳೆಯ ನಮ್ಮ ಏನಿರಬೇಕು, ಒಳ್ಳೆಯ ಆಲೋಚನೆ ಇತ್ತು ಅಂದರೆ ನಮಗೆ ದುಃಖ ಅಂತ ಬರಲ್ಲ ನೋಡಿ. ಒಳ್ಳೆಯ ಮಾತಾಡಬೇಕಾದ್ರೆ ಬೇರೆದವರ ಮನಸ್ಸಿಗೆ ನೋವು ಆಗದ ಹಾಗೆ ಒಳ್ಳೆಯ ಮಾತಿನಿಂದ ನಡ್ಕೋಬೇಕು. ಒಳ್ಳೆಯ ನಡತೆ, ಇಲ್ಲಿ ಒಳ್ಳೆಯ ನಂಬಿಕೆ ಇತ್ತು, ಇಲ್ಲಿ ಒಳ್ಳೆಯ ನಡತೆ. ನಾನು ಇದನ್ನು ಉಲ್ಟಾ ಹೇಳಿದ್ದೀನಿ. ಒಳ್ಳೆಯ ನಂಬಿಕೆ ಇಟ್ಕೋಬೇಕು, ಇಲ್ಲಿ ಒಳ್ಳೆಯ ನಡತೆ ಇರಬೇಕು. ಒಳ್ಳೆಯ ಪ್ರಯತ್ನ ಇರಬೇಕು. ನಾವು ಏನಾದರೂ ಒಂದು ಕೆಲಸ ಮಾಡ್ತೀವಿ, ಅದರಲ್ಲಿ ಈಗ ನೀವೇ ಎಕ್ಸಾಂಪಲಾಗಿ ಓದ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ತಾಯಿ ತಂದೆ ಏನಾದರೂ ನಿಮಗೆ ದುಡ್ಡು ಕೊಟ್ಟು ಸಿಟಿನಲ್ಲಿ ಅಥವಾ ಎಲ್ಲೋ ಒಂದು ಇರಲಿ ಓದಲಿ ಅಂತ ಕಳಿಸಿರ್ತಾರೆ. ಆದರೆ ನೀವು ಕಾಟಾಚಾರಕ್ಕೆ ಓದೋದಲ್ಲ, ದುಡ್ಡೆಲ್ಲ ತಿಂದು ಓದಿ ಆಮೇಲೆ ಏನೋ ನಮಗೆ ಸಮಸ್ಯೆ ಆಗಿದೆ ಅಂತ ವಾಪಸ್ ಬರೋದಲ್ಲ. ಒಳ್ಳೆಯ ಪ್ರಯತ್ನ ಮಾಡಬೇಕು. ಪ್ರಯತ್ನಕ್ಕೆ ಫಲ ಸಿಗ್ತದೆ ನೋಡಿ. ಒಳ್ಳೆಯ ಪ್ರಯತ್ನ ಇರಬೇಕು ನೋಡಿ. ಬೇರೆದವ್ರಿಗೋಸ್ಕರ ಕಲಿಬಾರ್ದು, ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಒಳ್ಳೆಯ ಧ್ಯಾನ ಇರಬೇಕು. ಒಳ್ಳೆಯ ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ಧ್ಯಾನವನ್ನು ಮಾಡ್ತಾ ಇರಬೇಕು. ಏನಾದರೂ ಒಂದು ಮಾರ್ನಿಂಗಲ್ಲಿ ಟೈಮಲ್ಲಿ ನಾವು ಏನಾದರೂ ಒಂದು ಆಸನಗಳನ್ನು ಮಾಡ್ತಾ ಇರಬೇಕು. ಆಮೇಲೆ ಸಂಜೆ ಟೈಮಲ್ಲಿ ಆದ್ರೂ ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ 15 ನಿಮಿಷ ಧ್ಯಾನದಲ್ಲಿ ಕುಳಿತುಕೊಳ್ಳಬೇಕು. ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಜೀವನವನ್ನು ಮಾಡಬೇಕು. ಬೇರೆದವರು ಬೇರೆ ಚಲೋ ಬಟ್ಟೆ ಹಾಕ್ಕೊಂಡಿದ್ದಾರೆ, ಅವರು ವಸ್ತುಗಳನ್ನು ಹಾಕ್ಕೊಂಡಿದ್ದಾರೆ, ಅವ್ರನ್ನ ಹಾಗೆ ನಮ್ಗೆ ಏಕಿಲ್ಲ ಅಂತ ಅನ್ನೋವಂಥ ಮಾತಿಲ್ಲ. ಒಳ್ಳೆಯ ಜೀವನೋಪಾಯ ಇರಬೇಕು. ಒಳ್ಳೆಯ ಮನಸ್ಥಿತಿ ಇರಬೇಕು. ಮನಸ್ಸು ಹೇಗಿರಬೇಕು ಅಂದರೆ, ಗಲೀಜವಾಗಿ ಬೇರೆದವ್ರ ಬಗ್ಗೆ ಟಿಂಗಲ್ಲಾಗಿ ಮಾತಾಡೋದು, ಬೇರೆದವ್ರ ಮನಸ್ಥಿತಿಯನ್ನು ಹಾಳು ಮಾಡೋದು ಇರಬಾರ್ದು. ಒಳ್ಳೆಯ ಮನಸ್ಥಿತಿ ಇರಬೇಕು. ಈ ಥರ ಅಷ್ಟಾಂಗ ಮಾರ್ಗಗಳನ್ನು ಯಾರು ಹೇಳಿದರು ಅಂದರೆ ಗೌತಮ ಬುದ್ಧ ಹೇಳಿದರು. ಕ್ವಶನ್ ಕೇಳ್ತಾರೆ, ಅಷ್ಟಾಂಗ ಮಾರ್ಗಗಳನ್ನು ಯಾರು ಹೇಳಿದರು? ಗೌತಮ ಬುದ್ಧನು ಹೇಳಿದನು. ಗೌತಮ ಬುದ್ಧನ ಅಷ್ಟಾಂಗ ಮಾರ್ಗಗಳು ಯಾವುವು ಹೇಳಬೇಕು. ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಅಥವಾ ಗೌತಮ ಬುದ್ಧನ ಅಷ್ಟಾಂಗ ಮಾರ್ಗಗಳು ಎಷ್ಟು ಅಂತ ಕೇಳ್ಬೋದು. ಬುದ್ಧನು ನಡತೆಗೆ ಮಹತ್ವ ಕೊಟ್ಟನೇ ವಿನಃ ಧರ್ಮಾಚರಣೆ ಮತ್ತು ಬಲಿಗಳಿಗಲ್ಲ. ಅವನು ಜಾತಿ ಪದ್ಧತಿ ವಿರೋಧಿಸಿ ಸಮಾನತೆಯನ್ನು ಪ್ರತಿಪಾದಿಸಿದನು. ಅಹಿಂಸೆಗೆ ಮಹತ್ವ ನೀಡಿದನು. ಅವನು ದೇವರ ಕುರಿತು ಏನನ್ನೂ ಹೇಳಲಿಲ್ಲ. ಬುದ್ಧ ತನ್ನ ಸಂಘಕ್ಕೆ ಎಲ್ಲ ಜಾತಿಯ ಪುರುಷರು ಮತ್ತು ಸ್ತ್ರೀಯರಿಗೆ ಪ್ರವೇಶ ನೀಡಿದನು. ನೋಡಿ, ಬುದ್ಧನು ದೇವರ ಬಗ್ಗೆ ಏನಾಗಿತ್ತು, ಅವನಿಗೆ ಮೂಢನಂಬಿಕೆ ಇರಲಿಲ್ಲ, ಯಾವ ದೇವರನ್ನು ನಂಬ್ತಿರ್ಲಿಲ್ಲ ನೋಡಿ. ಧರ್ಮಾರ್ಚನೆ ಮತ್ತು ಬಲಿಗಳಿರಲಿಲ್ಲ ಅವನಿಗೆ. ಧರ್ಮದ ಬಗ್ಗೆ ಮತ್ತು ಯಾವುದಾದ್ರೂ ಏನೋ ಒಂದು ಇಲ್ಲ, ಜಾತಿ ಬಗ್ಗೆ ಆಗಲಿ ಏನೂ ಇರಲಿಲ್ಲ. ಆದರೆ ಎಲ್ಲರನ್ನು ಸಮಾನವಾಗಿ ಕಂಡರು ಗೌತಮ ಬುದ್ಧರು. ಅಹಿಂಸೆ ಮಹತ್ವವನ್ನು ನೀಡಿದರು. ದೇವರ ಕುರಿತು
ಏನನ್ನೂ ಹೇಳಿಲ್ಲ ನೋಡಿ. ದೇವರಿದ್ದಾನೆ, ದೇವರಿಗೆ ಕೈ ಮುಗಿರಿ, ನೀವು ದೇವರಿಗೆ ಅದು ಮಾಡಿರಿ ಇದು ಮಾಡಿರಿ, ಏನು ಹೇಳಿಲ್ಲ ನೋಡಿ. ಸ್ತ್ರೀಯರು ಮತ್ತು ಪುರುಷರಿಗೆ ಸಮಾನವಾದಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಬೌದ್ಧ ಧರ್ಮದ ಪ್ರಸಾರ ಹೇಗಾಯಿತು ಅಂತಂದರೆ, ಗೌತಮ ಬೌದ್ಧ ಧರ್ಮವು ಭಾರತದ ಉದ್ದಗಲಕ್ಕೂ ಪಸರಿಸಿತು. ಇದು ಭಾರತದ ಗಡಿ ದಾಟಿ ಚೀನಾ, ಟಿಬೆಟ್, ಮಯನ್ಮಾರ್, ಶಿಲೋನ್, ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳಿಗೂ ಹರಡಿತು. ಎಲ್ಲೆಲ್ಲಿ ಅಂದರೆ ಚೀನಾ, ಟಿಬೆಟ್, ಮಯನ್ಮಾರ್, ಶಿಲೋನ್, ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳಿಗೂ ಹರಡಿತು. ಕೇಳ್ಬೋದು ನಿಮಗೆ, ಬೌದ್ಧ ಧರ್ಮ ಎಲ್ಲಿ ಹರಡಿತು? ಭಾರತ ಉದ್ದಗಲಕ್ಕೂ ಹರಡಿತು. ಭಾರತದ ಗಡಿಯಾಚೆ ಯಾವಲ್ಲಿ ಹರಡಿತು? ಚೀನಾ, ಟಿಬೆಟ್, ಮಯನ್ಮಾರ್, ಶಿಲೋನ್, ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳಿಗೂ ಹರಡಿತು. ಪ್ರಸಾರಕ್ಕೆ ಕಾರಣಗಳು. ಪ್ರಸಾರಕ್ಕೆ ಹೇಗೆ ಕಾರಣವಾಯಿತು? ಸರಳ ಬೋಧನೆಗಳು. ಬೌದ್ಧ ಧರ್ಮದ ಬೋಧನೆಗಳು ಸರಳ ಮತ್ತು ಸುಲಭವಾಗಿ ಅನುಸರಿಸುವಂಥವುಗಳಾಗಿದ್ದವು. ಆದ್ದರಿಂದ ಜನರು ಅದನ್ನು ಒಪ್ಪಿಕೊಂಡರು. ಜನರಿಗೆ ಏನಾಗಿತ್ತು? ಸರಳ ಬೋಧನೆಗಳು, ಬೌದ್ಧ ಧರ್ಮದ ಬೋಧನೆಗಳು ಏನಾಗಿದ್ದು ಅಂದರೆ ಸುಲಭವಾಗಿ ಅನುಸರಿಸುವಂಥವುಗಳಾಗಿದ್ದವು. ಅದರಲ್ಲಿ ಏನೂ ಕಷ್ಟ ಇರಲಿಲ್ಲ ನೋಡಿ. ಹಾಗಂತ ಜನರು ಒಪ್ಪಿಕೊಂಡರು. ದೇಶೀಯ ಭಾಷೆ. ಬುದ್ಧನು ಸಾಮಾನ್ಯ ಜನರ ಭಾಷೆಗಳಾದ ಪಾಲಿ ಮತ್ತು ಪ್ರಾಕೃತದಲ್ಲಿ ಬೋಧಿಸುತ್ತಿದ್ದರಿಂದ ಜನರು ಸುಲಭವಾಗಿ ಅರ್ಥ ಮಾಡಿಕೊಂಡು ಹಲವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಜನರಿಗೆ ಏನಾಗಿತ್ತು? ಪಾಲಿ ಭಾಷೆ ಮತ್ತು ಪ್ರಾಕೃತ ಭಾಷೆಯಲ್ಲಿ ಬೋಧಿಸಿದ್ದರಿಂದ ಸುಲಭವಾಗಿ ಅರ್ಥ ಮಾಡಿಕೊಂಡು ಬೌದ್ಧ ಧರ್ಮವನ್ನು ಹಲವರು ಸ್ವೀಕರಿಸಿದರು. ಸಮಾನತೆಯ ತತ್ವಗಳು. ಜಾತಿ ಪದ್ಧತಿ ವಿರೋಧಿಸಿದ ಬುದ್ಧನು ಸಾಮಾಜಿಕ ಮತ್ತು ಲಿಂಗ ಸಮಾನತೆಯನ್ನು ಬೋಧಿಸಿದನು. ಸಾಮಾಜಿಕ ಮತ್ತು ಲಿಂಗ ಸಮಾನತೆಯನ್ನು ಕೂಡ ಬೋಧಿಸಿದನು. ಬುದ್ಧನ ವ್ಯಕ್ತಿತ್ವ. ಬುದ್ಧ ಒಬ್ಬ ಆಕರ್ಷಕ ವ್ಯಕ್ತಿಗಳುಳ್ಳವನಾಗಿದ್ದನು. ಅವನ ವ್ಯಕ್ತಿತ್ವ ಏನಾಗಿತ್ತು ಅಂದ್ರೆ ಎಲ್ಲರಿಗೆ ಆಕರ್ಷಣೆಯಾಗಿತ್ತು. ನೀತಿಕತೆ ಮತ್ತು ಉಪಕಥೆಗಳನ್ನೊಳಗೊಂಡ ಅವನ ಬೋಧನೆ ಪರಿಣಾಮಕಾರಿಯಾಗಿತ್ತು. ನೀತಿಕತೆಗಳ ಥರ ಹೇಳ್ತಿದ್ದು ಅವನ ಬೋಧನೆ ಏನಾಗಿತ್ತು? ಮನಸ್ಸಿಗೆ ಎಲ್ಲರಿಗೂ ಪರಿಣಾಮವನ್ನು ಬೀರ್ತಿತ್ತು. ಪ್ರೀತಿ, ಕರುಣೆ ಮತ್ತು ಸಹಾನುಭೂತಿ ಈ ಧರ್ಮವನ್ನು ಜನಪ್ರಿಯಗೊಳಿಸಿತು. ಪ್ರೀತಿ, ಕರುಣೆ ಮತ್ತು ಸಹಾನುಭೂತಿ. ಜನರ ಮೇಲೆ ಪ್ರೀತಿ ಇತ್ತು, ಕರುಣೆ ಇತ್ತು, ಸಹಾನುಭೂತಿ ಇತ್ತು. ಈ ಧರ್ಮವನ್ನು ಜನಪ್ರಿಯಗೊಳಿಸಿತು. ಬೌದ್ಧ ಸಂಘಗಳ ಪಾತ್ರ ಏನಾಗಿತ್ತು ಅಂದರೆ ಬೌದ್ಧ ಸನ್ಯಾಸಿಗಳು ಮತ್ತು ಸನ್ಯಾಸಿನಿಯರು ದೂರದ ದೇಶಗಳಿಗೆ ದೀರ್ಘ ಮತ್ತು ಪ್ರಯಾಣ ಮಾಡಿ ಬುದ್ಧನ ಸಂದೇಶ ಹರಡುವಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದರು. ಸಂಘಗಳು ಬೌದ್ಧ ಧರ್ಮ ಬೋಧನೆಯ ಕೇಂದ್ರಗಳಾದವು. ಬೌದ್ಧ ಧರ್ಮದ ಕೆಲವೊಂದು ಸಂಘಗಳಾದವು. ಸ್ತ್ರೀಯರು ಆಗಲಿ ಪುರುಷರಾಗಲಿ ಏನಾಯಿತು? ಸಂಘಗಳನ್ನು ಕಟ್ಟಿ ಬೇರೆ ದೇಶಗಳಿಗೆ ಹೋಗಿ ಪ್ರಯಾಣ ಮಾಡಿ ಏನು ಮಾಡಿದರು? ಬುದ್ಧ ಧರ್ಮದ ಬಗ್ಗೆ ಅತ್ಯುತ್ತಮ ಸೇವೆ ಸಲ್ಲಿಸಿದರು. ಹೀಗೆ ಬೌದ್ಧ ಸಂಘಗಳು ಪ್ರಚಾರವಾದವು. ರಾಜಾಶ್ರಯವಾಯಿತು ಮುಂದೆ ನೋಡಿ. ಮಹಾನ್ ಸಾಮ್ರಾಟರಾದ ಅಶೋಕ, ಕಾನಿಷ್ಕ ಮತ್ತು ಹರ್ಷವರ್ಧನ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿ ಬುದ್ಧನ ಬೋಧನೆಗಳನ್ನು ಜನಪ್ರಿಯಗೊಳಿಸಿದರು. ಇಂಥ ರಾಜರಿದ್ದರೂ ಕೂಡ ಏನಾಗಿತ್ತು ಅಂದರೆ ಅವರು ಕೂಡ ಬೌದ್ಧ ಧರ್ಮದ ಬಗ್ಗೆ ಏನು ಮಾಡಿದರು? ಜನಪ್ರಿಯವನ್ನು ಗೊಳಿಸಿದರು. ಯಾರ್ಯಾರು ಅಂದರೆ ಅಶೋಕ, ಕಾನಿಷ್ಕ, ಹರ್ಷವರ್ಧನ ಇವರು ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದರು. ಹೀಗೆ ಕ್ವಶನ್ ಕೇಳ್ತಾರೆ ನಿಮಗೆ. ಯಾವ ಥರ ಕೇಳ್ತಾರೆ ಅಂದರೆ ಬುದ್ಧನ ಯಾವ ನಡತೆಗಳು ಜನರಿಗೆ ಅರ್ಥವಾದವು? ಸರಳ ಮತ್ತು ಸುಲಭವಾದ ನಡತೆಗಳು. ಗೌತಮ ಬುದ್ಧನು ಯಾವ ಭಾಷೆಯಲ್ಲಿ ಬೋಧಿಸುತ್ತಿದ್ದನು? ಪಾಲಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಬೋಧಿಸಿದನು. ಗೌತಮ ಬುದ್ಧನು ಯಾವ ಸಮಾನತೆ ಕಾಪಾಡಿದನು? ಸಾಮಾಜಿಕ ಮತ್ತು ಲಿಂಗ ಸಮಾನತೆಯನ್ನು ಬೋಧಿಸಿದನು. ಬುದ್ಧನ ವ್ಯಕ್ತಿತ್ವ ಹೇಗಿತ್ತು ಅಂದರೆ ಆಕರ್ಷಕ ವ್ಯಕ್ತಿ ಉಳ್ಳವನಾಗಿದ್ದನು. ಅವನು ಏನೇನು ಉಪದೇಶ ಮಾಡುತ್ತಿದ್ದ ಅಂದರೆ ನೀತಿಕತೆಗಳು, ಉಪಕಥೆಗಳು ಮತ್ತು ಈ ಥರ ಪರಿಣಾಮಕಾರಿಯಾಗಿತ್ತು. ಅವನು ಜನರಿಗೆ ಯಾವ ಥರ ನಡೆದುಕೊಳ್ಳುತ್ತಾ? ಪ್ರೀತಿ, ಕರುಣೆ, ಸಹಾನುಭೂತಿಯಿಂದ ನಡೆದುಕೊಳ್ಳುತ್ತಿದ್ದನು. ಗೌತಮ ಸಂಘಗಳ ಪಾತ್ರ ಏನಾಗಿತ್ತು ಅಂದ್ರೆ
ಸನ್ಯಾಸಿಯರು ದೂರದ ದೇಶಗಳಿಗೆ ದೀರ್ಘಕಾಲದ ಪ್ರಯಾಸ ಮಾಡ್ತಾಯಿದ್ರು. ಬೇರೆ ಕಡೆ ಹೋಗಿ ಏನಾಗ್ತಿದ್ರು, ಸ್ತ್ರೀಯರು ಮತ್ತು ಪುರುಷರು ಒಂದು ಸಂಘಗಳನ್ನು, ಒಂದು 4, 5 ಅಥವಾ ಒಂದು 10 ಮಂದಿ ಗುಂಪುಗಳನ್ನು ಕಟ್ಟಿಕೊಂಡು ಬೇರೆ ದೇಶಗಳಿಗೆ ಹೋಗಿ ಏನಾಗ್ತಿದ್ರು, ದೀರ್ಘಕಾಲ ದೂರವರೆಗೆ ಪ್ರಯಾಣವನ್ನು ಮಾಡಿ ಅಲ್ಲಿ ಹೋಗಿ ಏನು ಮಾಡ್ತಿದ್ರು, ನಮ್ಮ ಜನ ಗೌತಮ ಬುದ್ಧಂದ ಬೋಧನೆಗಳನ್ನು ತಿಳಿಸ್ತಾ ಇದ್ರು. ರಾಜಾಶ್ರಯ ಅಂದರೆ ಮಹಾನ್ ಸಾಮ್ರಾಟರಾದ ಅಶೋಕ, ಕಾನಿಷ್ಕ, ಹರ್ಷವರ್ಧನ ಇವ್ರು 3 ಮಂದಿ ಏನಾಗಿತ್ತು ಅಂದರೆ ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿದರು. ಬೌದ್ಧ ಸಮ್ಮೇಳನಗಳು ಎಲ್ಲೆಲ್ಲಿ ನಡೆದಿದ್ವು ಅಂದರೆ, ಒಂದನೆಯ ಬೌದ್ಧ ಸಮ್ಮೇಳನವು ಸುಮಾರು ಸಾಮಾನ್ಯ ಶಕ ಪೂರ್ವ 483ರಲ್ಲಿ ರಾಜಗೃಹದಲ್ಲಿ ಜರುಗಿತು. ಎಲ್ಲಿ ಜರುಗಿತು ಅಂದರೆ ರಾಜಗೃಹದಲ್ಲಿ ಜರುಗಿತು. ಇದು ಬುದ್ಧನ ಹೇಳಿಕೆಗಳನ್ನು ಸಂಗ್ರಹಿಸಿತು. ಒಂದನೆಯ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು ಅಥವಾ ಯಾವಾಗ ನಡೆಯಿತು? ಸಾಮಾನ್ಯ ಶಕ ಪೂರ್ವ 483ರಲ್ಲಿ ನಡೆಯಿತು ಮತ್ತು ರಾಜಗೃಹದಲ್ಲಿ ನಡೆಯಿತು. ಎರಡನೇ ಬೌದ್ಧ ಸಮ್ಮೇಳನವು ಸಾಮಾನ್ಯ ಶಕ ಪೂರ್ವ 383ರಲ್ಲಿ ವೈಶಾಲಿಯಲ್ಲಿ ಜರುಗಿತು. ಇದು ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯ ತೊಡೆದು ಹಾಕಲು ಪ್ರಯತ್ನಿಸಿತು. ಎರಡನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು? ವೈಶಾಲಿಯಲ್ಲಿ ನಡೆಯಿತು. ಯಾವಾಗ ನಡೆಯಿತು? ಸಾಮಾನ್ಯ ಶಕ ಪೂರ್ವ 383ರಲ್ಲಿ ನಡೆಯಿತು. ಇದು ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ತೊಡೆದುಹಾಕಲು ನಡೆಯಿತು. ಎರಡನೇ ಬೌದ್ಧ ಸಮ್ಮೇಳನ ಯಾಕೆ ನಡೆಯಿತು ಅಂದರೆ ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯ ತೊಡೆದುಹಾಕಲು ನಡೆಯಿತು. ಒಂದನೆಯದ್ದು ಎದಕ್ಕೆ ನಡೀತು ಅಂದರೆ ಬುದ್ಧನ ಹೇಳಿಕೆಗಳನ್ನು ಸಂಗ್ರಹಿಸಲಾದರೆ, ಎರಡನೇ ಹೇಳಿಕೆ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯ ತೊಡೆದುಹಾಕಲು ನಡೆಯಿತು. ಹೀಗೆ ಮೂರನೇ ಬೌದ್ಧ ಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು. ಮೂರನೇ ಸಮ್ಮೇಳನ ಪಾಟಲಿಪುತ್ರದಲ್ಲಿ ಜರುಗಿತು. ಯಾವಾಗ ಜರುಗಿತು ಅಂದರೆ ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಜರುಗಿತು. ನಾಲ್ಕನೇ ಬೌದ್ಧ ಸಮ್ಮೇಳನ ಕುಂಡಲಿವನದಲ್ಲಿ ನಡೆಯಿತು. ಕುಂಡಲಿವನ ಅಂದರೆ ಕಾಶ್ಮೀರ. ಇದು ಸಾಮಾನ್ಯ ಶಕದಲ್ಲಿ ನಡೆಯಿತು. ಇದು ಪೂರ್ವದಲ್ಲಿ ನಡೆದರೆ ಇದು ಸಾಮಾನ್ಯ ಶಕದಲ್ಲಿ 102ರಲ್ಲಿ ಜರುಗಿತು. ಅದು ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ತೊಡೆದುಹಾಕಲು ಪ್ರಯತ್ನಿಸಿತು. ಆದರೆ ಬೌದ್ಧ ಧರ್ಮ ಹೀನಯಾನ ಮತ್ತು ಮಹಾಯಾನಗಳೆಂಬ 2 ಪಂಗಡಗಳಾಗಿ ವಿಭಜನೆಯಾದವು. ಏನಾಯಿತು ಅಂದರೆ ಭಿನ್ನಾಭಿಪ್ರಾಯಗಳು ಸಾಕಷ್ಟು ಇದ್ವು. ಅದನ್ನು ತೊಡೆದುಹಾಕಲು ಒಂದು ಸಮ್ಮೇಳನ ಕೂಡ ನಡೆಸಿದರೂ ಕೂಡ ಏನಾಗಿತ್ತು ಅಂದರೆ ಆದರೂ ಅವರು ಸರಿಯಾಗಿ ಮಾತು ಕೇಳಾರ್ದೆ ಏನಾಗಿತ್ತು, 2 ಪಂಗಡಗಳಾದವು. ಹೀನಯಾನ ಮತ್ತು ಮಹಾಯಾನಗಳೆಂಬ 2 ಪಂಗಡಗಳಾದವು. ಕೇಳ್ತಾರೆ ನಿಮಗೆ. ಮೂರನೇ ಸಮ್ಮೇಳನ ಎಲ್ಲಿ ನಡೆಯಿತು? ಪಾಟಲಿಪುತ್ರದಲ್ಲಿ. ಯಾವಾಗ? ಸಾಮಾನ್ಯ ಶಕ ಪೂರ್ವ 250ರಲ್ಲಿ. ನಾಲ್ಕನೆಯ ಸಮ್ಮೇಳನ ಕುಂಡಲಿವನದಲ್ಲಿ ನಡೆಯಿತು. ಯಾವಾಗ ನಡೆಯಿತು? ಸಾಮಾನ್ಯ ಶಕ 202ರಲ್ಲಿ ಜರುಗಿತು. ಇದು ಯಾವುದಕ್ಕೆ ನಡೆಯಿತು ಅಂದರೆ ನಾಲ್ಕನೆಯ ಸಮ್ಮೇಳನ ಬೌದ್ಧ ಸನ್ಯಾಸಿಗಳ ಭಿನ್ನಾಭಿಪ್ರಾಯಗಳನ್ನು ತೊಡೆದುಹಾಕಲು ಪ್ರಯತ್ನಿಸಿತು. ಆದರೆ ಏನಾಯಿತು? 2 ಪಂಗಡಗಳಾದವು. ಕೇಳ್ತಾರೆ ಯಾವಾಗ 2 ಪಂಗಡಗಳಾದವು ಅಂದರೆ ನಾಲ್ಕನೆಯ ಬೌದ್ಧ ಸಮ್ಮೇಳನದಲ್ಲಿ ಆಗಿದ್ದವು. ಯಾವಾಗ? ಒಂದು ಸಾಮಾನ್ಯ ಶಕ 102ರಲ್ಲಿ. ಯಾವ 2 ಪಂಗಡಗಳು ಅಂದರೆ ಹೀನಯಾನ ಮತ್ತು ಮಹಾಯಾನಗಳೆಂಬ 2 ವಿಭಜನೆಯಾದವು. ಇದರ ಸಾಹಿತ್ಯ ನೋಡಿ. ಬುದ್ಧನ ಬೋಧನೆಗಳನ್ನು ತ್ರಿಪಿಟಕಗಳಲ್ಲಿ 3 ಬುಟ್ಟಿ, ತ್ರಿಪಿಟಕಗಳು ಅಂದರೆ 3 ಬುಟ್ಟಿ ಸಂಗ್ರಹಿಸಲಾಗಿದೆ. ಬುದ್ಧನ ಬೋಧನೆಗಳನ್ನು ತ್ರಿಪಿಟಕಗಳಲ್ಲಿ ಸಂಗ್ರಹಿಸಲಾಗಿದೆ. ತ್ರಿಪಿಟಕಗಳು ಅಂದರೆ ಏನು ಗೊತ್ತಿರಬೇಕು ನಿಮಗೆ. ಕೇಳ್ತಾರೆ ಕ್ವಶನ್. ತ್ರಿಪಿಟಕಗಳು ಎಂದರೆ 3 ಬುಟ್ಟಿ ಅಂತ ನಾವು ಗೊತ್ತಿರಬೇಕು, ಅಥವಾ 3 ಬುಟ್ಟಿ ಕೇಳಿದ್ರೂ ತ್ರಿಪಿಟಕಗಳು ಗೊತ್ತಿರಬೇಕು. ಅವುಗಳೆಂದರೆ ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ. ಇವುಗಳ 3 ಪಿಟಕಗಳು ಯಾವುವು ಅಂದ್ರೆ ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ. ಇವು ಬೌದ್ಧ ಧರ್ಮದ ಬಹುಮುಖ್ಯ ಪವಿತ್ರ ಗ್ರಂಥಗಳು. ನಿಮಗೆ ಕೇಳ್ತಾರೆ ತ್ರಿಪಿಟಕಗಳು ಯಾವುವು? ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ. 3 ಪವಿತ್ರ ಗ್ರಂಥಗಳು ಯಾವುವು ಕೇಳಿದ್ರೆ ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ. ಕೊಡುಗೆಗಳು. ಬೌದ್ಧ ಧರ್ಮವು ಕಲೆ ಮತ್ತು ವಾಸ್ತುಶಿಲ್ಪ ಬೆಳವಣಿಗೆಗೂ ಕೊಡುಗೆ ನೀಡಿದೆ. ಬುದ್ಧನ ಅನುಯಾಯಿಗಳು ವಿವಿಧ ಸ್ಥಳಗಳಲ್ಲಿ ಸ್ತೂಪಗಳು, ವಿಹಾರಗಳು ಮತ್ತು ಚೈತ್ಯಾಲಯಗಳನ್ನು ನಿರ್ಮಿಸಿದರು. ಅಮರಾವತಿ, ನಾಗಾರ್ಜುನಕೊಂಡ ಮತ್ತು ಅಜಂತಾಗಳಲ್ಲಿನ ಬುದ್ಧನ ವಿಗ್ರಹಗಳು ಪ್ರಸಿದ್ಧವಾಗಿವೆ. ಎಲ್ಲಿದ್ದಾವೆ ಅಂದರೆ ಅಮರಾವತಿ ಮತ್ತು ನಾಗಾರ್ಜುನಕೊಂಡ ಮತ್ತು ಅಜಂತಾಗಳಲ್ಲಿ ಬುದ್ಧನ ವಿಗ್ರಹಗಳು ಪ್ರಸಿದ್ಧವಾಗಿವೆ. ಸಾಂಚಿ
ಅಮರಾವತಿ, ನಾಗಾರ್ಜುನಕೊಂಡ ಮುಂತಾದ ಕಡೆಗಳಲ್ಲಿನ ಸ್ತೂಪಗಳು ಪ್ರಸಿದ್ಧವಾಗಿವೆ. ವಿಹಾರಗಳು ಮತ್ತು ಚೈತ್ಯಾಲಯಗಳು ಕನ್ನೇರಿ, ಕಾರ್ಲೆ ಮತ್ತು ನಾಸಿಕ್ಗಳಲ್ಲಿ ಕಾಣಬಹುದು. ಗಾಂಧಾರ ಕಲೆಯು ಬೆಳೆಯಿತು. ನೋಡಿ, ಚೈತ್ಯಾಲಯಗಳು ಎಲ್ಲಿ, ವಿಹಾರಗಳು ಮತ್ತು ಚೈತ್ಯಾಲಯಗಳು ಎಲ್ಲಿವೆ ಅಂದರೆ ಕನ್ನೇರಿ, ಕಾರ್ಲೆ ಮತ್ತು ನಾಸಿಕ್ಗಳಲ್ಲಿ ಕಾಣಬಹುದು. ಗಾಂಧಾರ ಕಲೆಯು ಬೆಳೆಯಿತು. ನೋಡಿ, ಇಷ್ಟೊಂದು ಮಾರ್ಮಿಕವಾದಂಥ ವಿಷಯವಿದೆ. ಇದನ್ನು ತಿರುಮರು ಮಾಡಿ ಕೇಳ್ತಾರೆ. ಇಲ್ಲಿಂದಿಲ್ಲೇ ಕ್ವಶನ್ಗಳನ್ನು ತಿರುಮರು ಮಾಡಿ ಕೇಳ್ತಾರೆ. ಬೆಳವಣಿಗೆಗೆ ನೀಡಿದ ಬುದ್ಧನ ಅನುಯಾಯಿಗಳು ವಿವಿಧ ಸ್ಥಳಗಳಲ್ಲಿ ಸ್ತೂಪಗಳು, ವಿಹಾರಗಳು ಮತ್ತು ಚೈತ್ಯಾಲಯಗಳನ್ನು ನಿರ್ಮಿಸಿದರು. ಅಮರಾವತಿ, ನಾಗಾರ್ಜುನಕೊಂಡ ಮತ್ತು ಅಜಂತಾಗಳಲ್ಲಿನ ಬುದ್ಧನ ವಿಗ್ರಹಗಳು ಪ್ರಸಿದ್ಧವಾಗಿವೆ. ಇಲ್ಲಿ ಕೇಳ್ತಾರೆ, ಅಮರಾವತಿ ಮತ್ತು ನಾಗಾರ್ಜುನಕೊಂಡ ಮತ್ತು ಅಜಂತಾಗಳಲ್ಲಿ ಯಾವ ವಿಗ್ರಹಗಳಿವೆ? ಬುದ್ಧನ ವಿಗ್ರಹಗಳಿವೆ. ಅಥವಾ ಬುದ್ಧನ ವಿಗ್ರಹಗಳು ಎಲ್ಲೆಲ್ಲಿವೆ? ಅಮರಾವತಿ, ನಾಗಾರ್ಜುನಕೊಂಡ ಮತ್ತು ಅಜಂತಾಗಳಲ್ಲಿನ ಬುದ್ಧ ವಿಗ್ರಹಗಳು ಇದೆ. ಸಾಂಚಿ, ಅಮರಾವತಿ, ನಾಗಾರ್ಜುನಕೊಂಡ ಮುಂತಾದ ಕಡೆಗಳಲ್ಲಿ ಏನಿದ್ದಾವೆ? ಸ್ತೂಪಗಳು ಇದ್ದಾವೆ. ಸ್ತೂಪಗಳು ಎಲ್ಲೆಲ್ಲಿ ಇದ್ದಾವೆ? ಸಾಂಚಿ, ಅಮರಾವತಿ, ನಾಗಾರ್ಜುನಕೊಂಡ. ಹೀಗೆ ವಿಹಾರಗಳು ಮತ್ತು ಚೈತ್ಯಾಲಯಗಳು ಎಲ್ಲಿದ್ದಾವೆ? ಕನ್ನೇರಿ, ಕಾರ್ಲೆ, ನಾಸಿಕ್ಗಳಲ್ಲಿ ಕಾಣಬಹುದು. ಅಥವಾ ಕನ್ನೇರಿ, ಕಾರ್ಲೆ ಮತ್ತು ನಾಸಿಕ್ಗಳಲ್ಲಿ ಏನಿದ್ದಾವೆ? ಚೈತ್ಯಾಲಯಗಳು ಇದ್ದಾವೆ. ಹೀಗೆ ಇವರಲ್ಲಿ ಯಾವ ಕಲೆಯು ಬೆಳೆಯಿತು? ಗಾಂಧಾರ ಕಲೆಯು ಬೆಳೆಯಿತು. ಗಾಂಧಾರ ಕಲೆಯು ಯಾರಲ್ಲಿ ಇತ್ತು? ಜೈನ ಧರ್ಮ, ಬೌದ್ಧ ಧರ್ಮದಲ್ಲಿ ಇತ್ತು. ಹೀಗೆ ಕ್ವಶನ್ ಇದೇ ಥರ ಕೇಳ್ತಾರೆ. ಇಲ್ಲಿ ಅದೇ ಇರ್ಬೋದು. ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದರು? ಇದು ಪಾರ್ಟ್ 2 ಇದೆ. ಒಂದನೇ ಪಾಠದಲ್ಲೇ 2 ಭಾಗ ಮಾಡಿ ಹಾಕಿದ್ದೇನೆ ನಾನು. ಒಂದು ಪಾರ್ಟನ್ನು, ಜೈನ ಧರ್ಮದ ಪಾರ್ಟನ್ನು ಮೊದಲು ಹಾಕಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಈಗ ಬೌದ್ಧ ಧರ್ಮದ ಪಾರ್ಟು ನಾನು ಹೇಳ್ತಾ ಇರೋದು. ಕ್ವಶನ್ ಒಂದನೇ ಪಾರ್ಟ್ನಲ್ಲಿ 2ನೇ ಪಾರ್ಟ್ನಲ್ಲಿ ಕೂಡ ಇದ್ದಾವೆ. ನಾನು ಅದನ್ನು ಹೇಳಬೇಕಾಗತ್ತೆ. ಇಲ್ಲಿ ಜೈನ ಧರ್ಮ ಯಾರು ಸ್ಥಾಪಿಸಿದರು? 23ನೇ ತೀರ್ಥಂಕರು ಯಾರು? ವರ್ಧಮಾನನು ಎಲ್ಲಿ ಜನಿಸಿದನು? ವರ್ಧಮಾನನು ಎಲ್ಲಿ ಜ್ಞಾನೋದಯ ಪಡೆದನು? ವರ್ಧಮಾನನು ಎಲ್ಲಿ ನಿರ್ವಾಣ ಹೊಂದಿದನು? ಇಲ್ಲಿಗೆ ವರ್ಧಮಾನನ ಬಗ್ಗೆ, ಜೈನ ಧರ್ಮದ ಬಗ್ಗೆ ಮುಗಿಯಿತು. ಈಗ ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸಿದರು? ಗೊತ್ತಿದೆ. ಬುದ್ಧ ಎಲ್ಲಿ ಜನಿಸಿದ? ಬುದ್ಧನ ಮೊದಲ ಹೆಸರೇನು? ಬುದ್ಧ ಪದದ ಅರ್ಥವೇನು? ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯ ಹೊಂದಿದನು? ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡಿದನು? ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದನು? ಇವು 1 ಮಾರ್ಕಿನು ಇಲ್ಲಿ ಕೂಡ ಇದ್ದಾವೆ. ಇಷ್ಟು ಬುಕ್ನಲ್ಲಿ ಇದ್ದರೆ ಇದರಲ್ಲಿ ಇವು ನಮಗೆ ಜನರಲ್ ಆಗಿ ಕೊಟ್ಟಿದ್ದಾರೆ. ಈ ಕ್ವಶನ್ಗಳನ್ನು ನಾವು ಕಾಮನ್ನಾಗಿ ಎಲ್ಲರೂ ಕಲಿತೇ ಇರ್ತೀವಿ. ಆದರೆ ಇನ್ನೂ ಎಕ್ಸ್ಟ್ರಾ ಕ್ವಶನ್ಗಳನ್ನು ಕಲಿಬೇಕಾದ್ರೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ತಿರುಮರು ಮಾಡಿ ನಾವು ಇಲ್ಲಿಂದ ನಾವೇ ಕ್ವಶನ್ ಹಾಕೋಬೇಕು. ನೋಡಿ, ನಾವೇ ಕ್ವಶನ್ ಹಾಕ್ಕೊಂಡು ನಾವೇ ಅರ್ಥ ಮಾಡಿಕೊಂಡು ಬರೆದ್ರೆ, ಓದಿದರೆ ತಿಳಿತಿದೆ. ನೋಡಿ, ಇಲ್ಲಿ ನೋಡಿ ಕ್ವಶನ್ ನೋಡಿ, ಇಲ್ಲಿ 2 ಮಾರ್ಕಿನ ಕ್ವಶನ್ಗಳು. ವರ್ಧಮಾನನ ತಂದೆ ತಾಯಿ ಹೇಳಿದೆ ನಾನು. ವರ್ಧಮಾನನ ತ್ರಿರತ್ನಗಳು ಯಾವುವು ಅದನ್ನು ಹೇಳಿದ್ದೀನಿ. ಜೈನ ಧರ್ಮದಲ್ಲಿ ಜೈನ ಸಭೆಗಳು ಎಲ್ಲೆಲ್ಲಿ ಜರುಗಿದವು ಅದನ್ನು ಹೇಳಿದ್ದೀನಿ. ಜೈನ ಧರ್ಮದ ಪಂಗಡಗಳಾವವು ಅದನ್ನು ಕೂಡ ಹೇಳಿದ್ದೀನಿ. ಇಲ್ಲಿ ಬುದ್ಧನದು ಬಂದಿದೆ. ಬುದ್ಧನ ತಂದೆ ತಾಯಿ ಯಾರು? ಇಷ್ಟೊತ್ತನ ನಾನು ಅದನ್ನು ಹೇಳಿನಿ. ಬುದ್ಧನ ಬೋಧಿಸಿದ ಆರ್ಯ ಸತ್ಯಗಳಲ್ಲಿ ಯಾವುದಾದರೂ 2 ಸತ್ಯಗಳನ್ನು ಹೇಳಿ. ಬುದ್ಧನ ಧರ್ಮಕ್ಕೆ ರಾಜಾಶ್ರಯ ನೀಡಿದ ಯಾರಾದರೂ 2 ಅರಸರನ್ನು ಹೆಸರಿಸು. 3 ಅರಸರಿದ್ದಾರೆ, 2 ಹೆಸರಿಸಬಹುದು. ತ್ರಿಪಿಟಕಗಳಲ್ಲಿ ಯಾವುದಾದರೂ 2 ಹೆಸರಿಸಿ. 3 ತ್ರಿಪಿಟಕಗಳು ಗೊತ್ತಿದ್ದಾವೆ, ಅದರಲ್ಲಿ 2 ಬರಿಬೇಕು. ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ. ಬೌದ್ಧ ಧರ್ಮದ್ದು ಈಗ ತಾನೇ ಹೇಳಿದ್ದೀನಿ, 2 ಪಂಥಗಳಿದ್ದಾವೆ, 2 ಹೆಸರಿಸಿ ಅಂತ ಕೇಳಿದ್ದಾರೆ. ಎಷ್ಟೊಂದು ಸರಳವಾಗಿದ್ದಾವೆ ಕ್ವಶನ್. ಒಂದು ಸಲ ಪಾಠ ಓದಿದ್ರೆ ಇದು ಅರ್ಥ ಆಗ್ತದೆ. ಆದರೆ ಈ ಕ್ವಶನ್ಗೆ ಮಾತ್ರ ನಾವು ಸೀಮಿತ ಇರಬಾರ್ದು. ಇದನ್ನು ಬಿಟ್ಟು ನಾವು ಎಲ್ಲ ಪೂರ ಅರ್ಥ ಮಾಡಿಕೊಂಡ್ರೆ ಈ ಕ್ವಶನ್ ನಮ್ಗೆ ಕಾಮನ್ ಆಗಿಬಿಡ್ತವೆ. ಇವೇನು ಸಂಬಂಧ ಇಲ್ಲ ನಮಗೆ. ಇವೆಲ್ಲ ನಮಗೆ ಆಲ್ರೆಡಿ ಅರ್ಥ ಆಗಿಬಿಟ್ಟಿರ್ತವೆ. ಏನೂ ಓದಲಾರ್ದೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಾರ್ದು ಈ ಕ್ವಶನನ್ನು ಅದನ್ನು ಬಾಯ್ಹಾಟ್ ಹಾಕಬೇಕಾಗತ್ತೆ. ನೋಡಿ, ಬಾಯ್ಹಾಟ್ ಹಾಕಿದರೆ ಎಷ್ಟೊತ್ತನ ಇರ್ತದೆ? 1 ದಿನ 2 ದಿನ ಅಷ್ಟೇ ಉಳಿತದೆ ನಮಗೆ. ಮುಂದೆ 1 ತಿಂಗಳು 2 ತಿಂಗಳು ಬಿಟ್ಟು ನೋಡ್ಲಿಕ್ಕೆ ಹೋದರೆ ನಾವು ಕ್ವಶನ್ ಯಾವುದು ಓದಿದ್ದೀವಿ, ಏನು ಓದಿದ್ದೀವಿ ಅಂತೂ ನಮಗೆ ನೆನಪಿರಲ್ಲ. ನೋಡಿ, ಹಾಗಂತ ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡಿಕೊಂಡು ಒಂದು ಸ್ಟೋರಿ ಹಾಗೆ, ಒಂದು ಕತೆ ಓದಿದ ಹಾಗೆ, ಅಥವಾ ಒಂದು ಪಿಕ್ಚರ್ ನೋಡಿದ ಹಾಗೆ ನಮ್ಮ ಕಣ್ಮುಂದೆ ಬರಬೇಕು. ಹಾಗಂತ ನೆನಪು ಉಳಿತದೆ. ಹಾಗೆ ನೆನಪುಳಿಯಲ್ಲ ಅದು. ಈಗ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು, ಹೊಸ ಧರ್ಮಕ್ಕೆ ಯಾವ ಥರ ಅಂಶಗಳು ಇದ್ದಾವೆ ಫಸ್ಟ್ ಪೇಜಲ್ಲಿ ಇದ್ದಾವೆ. ನಾನು ಅದನ್ನು ನಿಮಗೆ ಓದಿದರೂ ಕೂಡ ನಾನು ನಿಮಗೆ ಹೇಳಿಲ್ಲ. ಈಸಿ ಆಗಿದೆ ಅಂತ ನಾನು ಬಿಟ್ಟಿದ್ದೀನಿ.
ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಬರೆಯಿರಿ. ಮಹಾವೀರನ ಬಗ್ಗೆ ನಾವು ಏನು ಮಾಡ್ಕೋಬೇಕು, ಜೀವನ ಮತ್ತು ಬೋಧನೆಗಳ ಪೂರ ಡೀಟೇಲ್ಸನ್ನು ಬರೀಬೇಕು. ಇಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ, ಎರಡು ಒಂದೇ ಇವು. ಇಲ್ಲಿ ಫಸ್ಟ್ ಏನಿದೆ, ಎರಡು ಉದಯಕ್ಕೆ ಕಾರಣಗಳಾವು ಅಂತ ಬರೆದ್ರೆ, ಇವು ಎರಡು ಇವ್ರ ಜೀವನ ಮತ್ತು ಇಬ್ಬರದ್ದು ಜೀವನ ಮತ್ತು ಬೋಧನೆಗಳ ಬಗ್ಗೆ ಪೂರ ಡೀಟೇಲ್ಸ್ ಇದೆ. ನೀವು ಈ ಕ್ವಶನ್ಗಳಿಗೆ ಅರ್ಥ ತಿಳ್ಕೊಂಡ್ರೆ ನೀವು 1 ಮಾರ್ಕಿನೂ ಎಲ್ಲಿದ್ದರೂ ಬರೀತೀರಾ. ಓಕೆನಾ? ಓಕೆ, ನಾನು ಫಸ್ಟ್ ಇದು ಪಾರ್ಟಲ್ಲಿ ಬೌದ್ಧ ಧರ್ಮದ ಜೈನ ಧರ್ಮದ ಬಗ್ಗೆ ಹೇಳಿದ್ದೀನಿ. ಇಲ್ಲಿ 2ನೇ ಪಾರ್ಟಲ್ಲಿ ನಾನು ಬೌದ್ಧ ಧರ್ಮದ ಬಗ್ಗೆ ಹೇಳಿದ್ದೀನಿ. ನಿಮಗೆ ಇಷ್ಟ ಆದರೆ, ಇದು ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಇನ್ನೂ ಇದೇ ಥರ ಎಲ್ಲ ಬುಕ್ಕ ಎಲ್ಲ ಮುಗಿಸ್ತೇನೆ. ಬುಕ್ಕ ಎಲ್ಲ ಮುಗಿಸೋದು ಅಷ್ಟೇ ಅಲ್ಲ, ನಿಮಗೆ ನಾನು ಪೂರ ಅರ್ಥ ಮಾಡಿಸ್ತೇನೆ. ನನಗೆ ಕೆಲವೊಂದು ಹರಿಬರಿ ಅವಸರ ಇರೋದ್ರಿಂದ ನಿಮಗೆ ನಾನು ಸರಿಯಾಗಿ ಹೇಳ್ತಾ ಇಲ್ಲ ಅನ್ನಿಸ್ತದೆ. ಇಲ್ಲ, ನಾನು ಇನ್ಮೇಲೆ ನಮಗೆ ಚಲೋತೆಗೆ ಹೇಳ್ತೇನೆ, ಹೇಳಿ ನಿಮಗೆ ಅರ್ಥ ಮಾಡಿಸ್ತೇನೆ. ಪೂರ ಎಲ್ಲ ಯಾವ ಥರ ಕ್ವಶನ್ ಕೇಳ್ತಾರೆ, ಯಾವ ಥರ ಅರ್ಥ ಬರಿಬೇಕು, ತಿಳ್ಕೊಬೇಕು, ಈ ಥರ ನಾನು ಕೇಳ್ತೇನೆ. ನಂದು ಹೇಳಿಕೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ. ನನಗೆ ಕೊಡೋದು ನಿಮ್ಮ ದೊಡ್ಡ ಉಡುಗೊರೆ, ಅದೊಂದು ಕೊಡೋದು. ಬೇರೆ ಏನೂ ಬೇಕಾಗಿಲ್ಲ. ಮತ್ತು ನಿಮಗೂ ಫ್ರೆಂಡ್ಸ್ ಇದ್ದರೆ, ಓದ್ತಾ ಇದ್ದರೆ ಅದನ್ನು ಶೇರ್ ಮಾಡಿ. ಏನಿದೆ ಅಂದರೆ ಇಲ್ಲಿ ಮೇಯ್ನಾಗಿ ಹೇಳಬೇಕಂದ್ರೆ, ಇದು ಬುಕ್ಕ ಇತಿಹಾಸ, ಭಾರತದ ಇತಿಹಾಸ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ ನೀವು, ಇದು ಮುಖ್ಯವಾದಂಥ ಬುಕ್ಕ ಇದೆ. ಇದು ಫಸ್ಟು ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಆದರೆ 6ರಿಂದ 10 ಅರ್ಥ ಆದ್ರೂ ಕೂಡ ಇದು ನಮಗೆ ಬೇಕು ನೋಡಿ, ಅದನ್ನು ಬೇಕು, ಇದನ್ನು ಬೇಕು. ಅದಕ್ಕೆ ಇದು PUC ಓದೋರಿಗೆ ಕೂಡ ಇದೆ, ಸೆಕೆಂಡ್ ಇಯರ್ ಓದ್ತಿರ್ತಾರಲ್ಲ ಅವರಿಗೆ ಕೂಡ ಹೆಲ್ಪ್ ಇದೆ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಹೆಲ್ಪ್ ಇದೆ. ಆಮೇಲೆ ಮತ್ತೆ ಇದು GPT ಎಕ್ಸಾಮ್ ಬರೆಯೋರಿಗೆ ಕೂಡ ಹೆಲ್ಪ್ ಇದೆ, ಶಿಕ್ಷಕರ ನೇಮಕಾತಿ. ಮತ್ತು TET ಕೂಡ ಬರೆಯೋರಿಗೆ ಹೆಲ್ಪ್ ಇದೆ. ಇದು ಯಾರಿಗೆ ಹೆಲ್ಪ್ ಇಲ್ಲ ಅಂತ ಅಂದ್ಕೊಂಡಿದ್ರ? ಎಲ್ಲರಿಗೂ ಹೆಲ್ಪ್ ಇದೆ. ಓಕೆ, ಬಾಯ್.